Assalamu alaikum. Welcome to Momex Season 1. Walaikum salam. I'm honored to welcome Dr. Afra, our infertility specialist, in today's live. Dr. Afra, ningalo expertise ninga metel introduce akrara. Uh, Assalamu alaikum everyone. I'm Dr. Afra. I'm a fertility consultant and a general practitioner. So ನಾನು ಆನ್ಲೈನ್ ಕನ್ಸಲ್ಟೇಷನ್ ಅಂಡ್ ಕ್ಲಿನಿಕ್ ಕನ್ಸಲ್ಟೇಷನ್ಸ್ எடுக்கிறேன். ನನ್ನ ಕ್ಲಿನಿಕ್ಲು ಐರ್ನೆಸ್ಟ್ ಕ್ಲಿನಿಕ್ ಬ್ಯಾಂಗ್ಳೂರ್ ಫ್ರೇಸರ್ ಟೌನ್. ನನ್ನ ಎಕ್ಸ್ಪರ್ಟೈಸ್ ಅಗೇನ್ ಇನ್ಫರ್ಟಿಲಿಟಿ and I also treat other general conditions as well. And ನಾನು internationally certified dietitian and nutritionist, maternal and child nutritionist as well. Thank you. Ningala busy time ಎರ್ತುತ್ತೀನಿ ನಂಗೆ ಲೈವ್ ತನ್ನದಿದೆ ಲೈವ್ ಇನ್ಸ್ಟಾಗ್ರಾಮ್ ಲೈವ್ ನಿಂಗ ಬಂದದಿದೆ ಜಜಾಕಲ್ಲ ಖೈರನ್ അങ്ങനെ ತೊಮೆ ಕ್ವೆಶನ್ಸ್ ಬಂದರು ಇನ್ಫರ್ಟಿಲಿಟಿ ಬಗ್ಗೆ ಸೊ ಇಪ್ಪ ಇಂದು ನಿಂಗ ಅದರ ಬಗ್ಗೆ ಚೆಲ್ರಾರಲ್ಲ ಎಂದ್ರು ಬಿಸಯ ಎಂಗನೆ ಅದ್ರ ಟ್ರೀಟ್ ಹಾಕೊಂಡು ಎಂಗನೆ ಹೋಪ್ ಬೇಕು ಉಂಟು ಅದಕ್ಕೆ ಬಿಫೋರ್ ನಂಗೆ ಸ್ಟಾರ್ಟ್ ಆಕ್ರಮೋನೋಲು இப்ப சொம்ம பெண்ணிங்க இப்ப கன்சீவ் ஆகுல்ல அப்ப அது காலி ஒரு பெண்ணிங்களுமே ஃபால்ட் ஆயிட்டிக்கிற கன்சீவ் ஆவாண்டிக்கோகும் அங்கமே ஸ்ட்ரகಲ್ ஆக்கியோண்டிக்கிறாரு பின்ன எல்லாரும் செல்றாரு அது நின்ற செந்தமே ஆகுல்ல ಚೆನ್ನಾಗಿ ಅಂಕೋರು ಎಲ್ಲಾರು ಬಾಯಿರೋ ಮಂಗ ಕೇಕ್ ಹೋಗಿ ಬಿಡ್ಕಿರು പിന്നെ അങ്ങമേ ಫಾಲ್ಟ್ ಐತಿಕ್ರ ಅದು ஒரு பெண்ணரமே ಫಾಲ್ಟ್ ಐತಿಕ್ರ ಇನ್ಫರ್ಟಿಲಿಟಿ ಚೆಲ್ರದು ಪ್ರೀವಿಯಸ್ಲಿ ಪಾಸ್ಟ್ ಖಾಲಿ ಪೆಣ್ಣಿಗಳ ಪ್ರಾಬ್ಲಮ್ ಆಯ್ತಿಂತು ಇಪ್ಪ ಹನಲ್ಲ ಇಪ್ಪ 50% ಪೆಣ್ಣಿಗಳ ಪ್ರಾಬ್ಲಮ್ ಉಂಡು 50% ಆಣಿಗಳ ಪ್ರಾಬ್ಲಮ್ ಉಂಡು ಅತ್ತರ ಜಸ್ಟ್ ದಟ್ ಅದು ಆಣಿಗಳ ಪ್ರಾಬ್ಲಮ್ ನಂಗೊಂತಾವಿಲ್ಲ ಚೆನ್ನಂಗ್ ಆರು ಟೆಸ್ಟ್ ಆಗ್ಬಾರ್ದಿಲ್ಲ ಫಸ್ಟ್ ಆಫ್ ಆಲ್ പിന്നെ കുറെ ആണിങ്ങൾ ടെസ്റ്റ് എഗ്രി ആക്കില്ല സോ അങ്ങനെ ആണിಗಳ ಪ್ರಾಬ್ಲಮ್ಸ್ ಫಸ್ಟ್ ಆಫ್ ಆಲ್ ಗೊತ್ತಾವಿಲ್ಲ ಸೊ ನಾ ಚೆಲ್ರು ಈಕ್ವಲ್ 50% ಪೆಣ್ಣಿಗೆ 50% ಆಣಿಗಳದ್ದು ಪ್ರಾಬ್ಲಮ್ಸ್ ಉಂಟು ಸೊ ಸ್ಮೋಕಿಂಗ್ ಹಾಕಿರದ್ಲೂ ಇನ್ಫರ್ಟಿಲಿಟಿಗೆ ಎಫೆಕ್ಟ್ ಅವರ ಕನ್ಸೀವ್ ಹಾಕಿರೋದು ಕ್ರಾನಿಕ್ ಸ್ಮೋಕಿಂಗ್ ಎಫೆಕ್ಟ್ ಹಾಕರು ಶನಿ ಎಲ್ಲಾರ್ಗಲ್ಲ ಕೊರಿಯಾಲ್ಗೆ ಎಫೆಕ್ಟ್ ಹಾಕರು ಲಾಂಗ್ ರನ್ இப்ப ஒரு கப்பல் மேரேஜ் ஆகுறாரு அங்கலோ அதோட பின் நாங்க ஒட்டிக்கு இருக்கிறாரு அங்க எத்தனை டைம் பின்ன கன்சல்ட் ஆக்கும் நாங்க கன்சீவ் ஆயிட்லிங்க ಆಕ್ಚುಲಿ ನಾಗ ಚೆಲ್ರ ಆಫ್ಟರ್ 1 year ಆಯ್ಲ್ ಪಿನ್ನ ಇವನ್ ಅನ್ಪ್ರೊಟೆಕ್ಟೆಡ್ ಇಂಟರ್ ಕೋರ್ಸ್ ಆಗಿತ್ತು ಹಂಗ ಪ್ರೆಗ್ನೆಂಟ್ ಆಯ್ಲಂಟೆ ಆಫ್ಟರ್ 1 year ಪಿನ್ನ ನಿಂಗ ಡಾಕ್ಟರ್ ಕನ್ಸಲ್ಟೇಷನ್ ಹಾಕೊಂಡು ಬಟ್ ಇಪ್ಪ ನೋಕಿ ಆ 1 year ಮುಂದೆ ನಂಗೆ ಪ್ರಾಬ್ಲಮ್ ಸಿಕ್ಕರು ಸೊ ಕೊರಿಯಾಲ್ ಬೇಗನೆ ಬಂದ ಆಕ್ಚುಲಿ ಇಪ್ಪ ಪೆಣ್ಣಿಗೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂಕ ಆಲ್ರೆಡಿ ಇಕ್ಕರು ಮಹಿಳವರ ಮುಂದಲ್ಲಿ ಸೊ ಹಂಗ ಬೇಗ ನಂಗಲು ಅಪ್ರೋಚ್ ಹಾಕ್ರ ಸೊ ನಂಗೆ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಹಾಕ್ರ ಕೊರಿ ಆನಿಗಳ ಪ್ರಾಬ್ಲಮ್ ಜಸ್ಟ್ ಆಫ್ಟರ್ ವೆಡ್ಡಿಂಗ್ ನಂಗೆ ಗೊತ್ತಾಯ್ದುಂಡು ಸೊ അങ്ങനെ ಇತ್ತು ಚೆಲ್ಲಗಾವುಲ್ಲ ಲೈಕ್ ಅದು ಪೇಷನ್ಸ್ ಅಂಕ ಇದಾಕ್ಯಪಲ್ಲ ಅಂಟ್ ഇത് ചെന്നെങ്കിൽ ഇപ്പൊ ഓൾറെഡി ഇപ്പൊ ഒരു പെണ്ണ് പിടിക്കറ് അങ്ക് ഇപ്പൊ പിസിഒഡിസ് എന്നല്ലെങ്കിൽ ഇറെഗ്യുലർ പീരിയഡ് ഇക്കറുണ്ട് അപ്പൊ അങ്ങ കൺസീവ് ഇത് ಫಸ್ಟ್ ಗೆಮೇ ಕನ್ಸಲ್ಟೇಷನ್ ಹಾಕೋಣ ಚೆನ್ನಿಂಗ್ ವೆಡ್ಡಿಂಗ್ ಮುನ್ನೋಲೆ ಅಂಕ ಗೊಂತಿಕ್ಕರು ಎಸ್ ಸೊ ಕೊರಿಯಾಲ್ ಅಂದ್ರೆ ಹಾಕ್ಲಾರ ವೆಡ್ಡಿಂಗ್ ಮುನ್ನೋಲೆ ಅಪ್ರೋಚ್ ಹಾಕಿಟ್ಟು ಜಸ್ಟ್ ಆಫ್ಟರ್ ವೆಡ್ಡಿಂಗ್ ಹಂಗಾದ್ರೂ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ಎಡ್ಕರಾರು ಬಟ್ ಕೊರಿಯಾಲ್ ಎಡ್ಕಲ್ಲ ಲೈಕ್ ದೇ ಟ್ರೈ ಫಾರ್ ಅಟ್ ಲೀಸ್ಟ್ 3 to 4 months ಪಿನ್ನೆ ಕನ್ಸಲ್ಟೇಷನ್ ಬಟ್ ನಾ ಚೆಲ್ರು ಇನ್ ಕೇಸ್ ನಿಂಗೆ ಉಂಟಾಯಿಂಗ್ ಎತ್ತರ ಬೇಗ ನಿಂಗ ಸ್ಟಾರ್ಟ್ ಆಗ್ತಾರ ಟ್ರೀಟ್ಮೆಂಟ್ ಅತ್ತರ ನಲ್ಲದುಂಟು ಸೊ PCOD ಟ್ರೀಟ್ಮೆಂಟ್ ಹಾಕಂಡಂಟ್ ഇപ്പൊ ചെന്നെങ്കിൽ അങ്ങ് ഓൾറെഡി പിടിന്നെ അങ്ങ് ഫസ്റ്റ് ಗೆಮೇ ട്രീറ്റ്മെന്റ് സ്റ്റാർಟ್ ആക്കും ಎಸ್ ഇപ്പൊ ഒരു ഏജ് ഒരു എത്ര ഏജിರ ചെಂತ എന്തെങ്കിലും ಪ್ರಾಬ್ಲಮ್ ಉಂಟಾ ಚೆನ್ನೆങ്കിൽ ಇപ്പൊ 35+ പിന്നെ ആവൂല അല്ലെങ്കിൽ 30+ പിന്നെ ആവൂല അതിൽ ಇನ್ಫರ್ಟಿಲಿಟೀಸ್ ಬಂತು 30 ಪ್ಲಸ್ പിന്നെ ಕೊರಿಯಾ ಹಾರ್ಮೋನ್ಸ್ ಡೌನ್ ಇತ್ತು ಡೌನ್ ಫಾಲ್ ಓವರ್ ಕೊರಿಯಾ ಹಾರ್ಮೋನ್ಸ್ ಅಸಲಿ 20 to 30 ಇಟ್ಸ್ ಅನ್ ಐಡಿಯಲ್ ಏಜ್ ಬಟ್ ಆಫ್ಟರ್ 30 ಕೊರಿಯಾಲ್ಗೆ ಇಕ್ಕರು ನಾಟ್ ಎವ್ರಿ ಒನ್ ಚೆನ್ನ ಎಲ್ಲಾರ್ಗೂ ಇಕ್ಕಿಲ್ಲ ಬಟ್ ನಾ ಚೆಲ್ರು ಅಟ್ ಲೀಸ್ಟ್ 30 ಮುನ್ನೋಲು ನಿಂಗಲ್ಲ ಹಾರ್ಮೋನ್ ರೂಟೀನ್ಸ್ ಎಲ್ಲ ಎಂದ್ರಲ್ಲ ಹಾರ್ಮೋನ್ಸ್ ಅದೆಲ್ಲ ಚೆಕ್ಅಪ್ ಹಾಕಿಬೇಕು ಸೊ ದಟ್ ನಿಂಗೆ ಅದು ಪ್ರಾಬ್ಲಮ್ ಇಂದ ನಿಂಗೆ ಅಪ್ಪಮೇ ನಿಂಗೆ ಟ್ರೀಟ್ಮೆಂಟ್ ಹಾಕಂತ ഇപ്പൊ ഒരു കപ്പിൾസ് മെസ്സേജ് ഉണ്ട് ಅಂಕ್ ഒരു കിട ಉಂಡು ಆಲ್ರೆಡಿ ಚೆನ್ನಾಗಿ ಆ ಕಿಡ ಹೋಗು ഒരു 2 year പിന്നെ ಪ್ರೆಗ್ನೆಂಟ್ ಐತಿಂತ ಅದು ಮಿಸ್ಕ್ಯಾರೇಜ್ ಆಯ್ತು ಅದ್ರ പിന്നെ ಪ್ರೆಗ್ನೆನ್ಸಿ ಐತ್ ಲೈಕ್ ഒരു 8 years
ಸೊ ಅದೆಂದ್ರ ಪ್ರಾಬ್ಲಮ್ ಐತಿಕ್ಕರು ಸರಿ ಹಂಗ ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆ ಇಕ್ಕಿಲ್ಲ ಯಾರಾಯ್ತು 3 ಮಂತ್ 2 ಮಂತ್ ಹಂಗ ನಿಕ್ಕು ಬಟ್ ಇದು ಈ ಕೇಸಲ್ಲಿ ಆಕ್ಚುಲಿ ನಂಗೆ ಹಸ್ಬೆಂಡ್ಸ್ ರೊಮ್ ನೋಕೊನ ಇಟ್ಟಿಕ್ಕರು ಚೆನ್ನ ಚೊಮ್ಮೆಲೆಂದ್ರ ಹಾಕ್ರಾರು ಚೆನ್ನ ಆನಿಗ ಚೆನ್ನಿ ಫಸ್ಟ್ ಪ್ರೆಗ್ನೆಂಟ್ ಆಯ್ತು ಸೆಕೆಂಡ್ ಟೆಸ್ಟ್ ಕಂಗ ಎಗ್ರಿ ಹಾಕಿಲ್ಲ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನ್ ನಂಡ ಎಕ್ಸ್ಪೀರಿಯನ್ಸ್ ನೋಕಿಯಪ್ಪಲ್ಲ ಉಡೆ ಆನಿಗಲುം ಇನ್ವಾಲ್ವ್ಮೆಂಟ್ ಇಕ್ಕರು ಸೊ ಆನಿಗಲುം ಪ್ರಾಬ್ಲಮ್ ಇಕ್ಕರು ಫಾರ್ ಸೆಕೆಂಡ್ ಪ್ರೆಗ್ನೆನ್ಸಿ ಸೊ ಜಂಡಾಡು ನಾವು ವರ್ಕಪ್ ಹಾಕೊಂಡು ಹಾರ್ಮೋನಲ್ ಆರ್ ಐಲ್ಡ್ ಟೆಸ್ಟ್ இப்ப கொரியால் வெட்டிங் ஆயப்பமே அங்க டிலே ஆக்குறார் பிரெக்னன்சி ஆகும் ಅದರ ಚೆಂತುಂ ಇನ್ಫರ್ಟಿಲಿಟಿ ಆಗು ಅವ್ರಾ ಎಲ್ಲಾರ್ಗಿಲ್ಲ ಲೈಕ್ ಕೊರಿಯಾಲ್ಗೆ ಆಲ್ರೆಡಿ ಪ್ರಾಬ್ಲಮ್ ಇಕ್ಕರು ಸ್ಟಿಲ್ ಡಿಲೇ ಆಗ್ತಾರ ಅಪ್ಪ ಪ್ರಾಬ್ಲಮ್ ಅವರು ನಾರ್ಮಲ್ ಇಂತ ಡಿಲೇ ಹಾಕಿಂಗ್ ಯೂಶಲಿ ಪ್ರಾಬ್ಲಮ್ ಆವಿಲ್ಲ ಅಗೇನ್ ಅದು ಡಿಪೆಂಡ್ಸ್ ಅದು ಹಾರ್ಮೋನ್ ಈಗ ಉಂಡಂಗನೆ இப்ப சும்மா பெண்ணிங்க்கு PCOS irregular period ಅಲ್ಲಿ ಇಕ್ರಲೆ ಹಂಗ ಸ್ಟಿಲ್ ಕನ್ಸೀವ್ ಆಕೋಗ ಅವ್ರ ನ್ಯಾಚುರಲಿ ಎಸ್ ಡೆಫಿನೆಟ್ಲಿ ಹಾಕೋಬಾರ್ 100% ಹಾಕೋಬಾರ್ ಚೆನ್ನಾಗಿ ಅದು ಎತ್ತರೋರು ಟೈಮ್ ಹಂಗ ಟ್ರೈ ಹಾಕೊಂಡು ನನಗೆ PCOD PCOS ಪ್ರೆಸೆಂಟೇಷನ್ ಎಲ್ಲ ಪೇಷಂಟ್ಸ್ಗೂ ಒರೇ ಪೊಲಿಕ್ಕಿಲ್ಲ ಇಟ್ಸ್ ಡಿಫ್ರೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಒನ್ ಪೇಷಂಟ್ಗೆ ಬ್ಯಾರೆಮೆ ಸಿಂಪ್ಟಮ್ಸ್ ಸೆಕೆಂಡ್ ಪೇಷಂಟ್ ಬ್ಯಾರೆಮೆ ಸಿಂಪ್ಟಮ್ಸ್ ಸೊ ಅದು ಪೇಷಂಟ್ ಟು ಪೇಷಂಟ್ ಡಿಫರ್ ಅವರು ಲಿಂಕ್ ಎಂದುം ಕ್ವೆಶ್ಚನ್ಸ್ ഇന്നെങ്കിൽ കമന്റ്ಲಿ ഇടോರು പിന്നെ വെയിറ്റ് ഗെയിൻ ആൻഡ് വെയിറ്റ് ലോസ് ಅದರ ത്രൂ എന്തെങ്കിൽ ഇൻഫെർട്ടിലിറ്റി ഇല്ലെങ്കിൽ കൺസീവ് എന്തെങ്കിലും പ്രോബ്ലംസ് ആവറാ ഇല്ലെങ്കിൽ ഇപ്പ വെയിറ്റ് ഗെയിൻ ആയോണ്ടിന്നെങ്കിൽ അങ്ക് ഇറെഗ്യുലർ പീരിയഡ് ആകും ಚಾನ್ಸಸ್ ಉಂಟಾ ಎಸ್ ವೆಯ್ಟ್ ಗೇನ್ ಎಫೆಕ್ಟ್ ಅವರು ವೆಯ್ಟ್ ಗೇನ್ ವೆಯ್ಟ್ ಗೇನ್ ಆಯ പോലെ പോയ പോലെയുമേ എസ്പെഷ്യലി പെണ്ണിങ്ങോക്ക് പ്രോബ്ലം ആവും ചെന്ന ടൈം PCOD PCOS ನಂಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಚೆಲ್ರ ಸೊ ಅದ್ರ ಚೆಂತೆ ಪ್ರಾಬ್ಲಮ್ ಅವರು ಸೊ ಕೊರಿಯ ಪೆಣ್ಣಿಗೆ ನಾನು ಓಕೆ ಬೋಲೆ ಲೈಕ್ ಆಫ್ಟರ್ ವೆಡ್ಡಿಂಗ್ ವೆಯ್ಟ್ ಗೇನ್ ಅವರ ವೆಯ್ಟ್ ಗೇನ್ ಹಾಕ್ರ ಸೊ ಅದ್ರ ಚೆಂತ PCOD PCOS ಹಾಕ್ರ ಸೊ ಹಂಗ ಬಂದವಳ ಚೆಲ್ರ ಡಾಕ್ಟರ್ ನಂಗೆ ಮಂಗಿಲ ಅವರ ಮೊದಲಿಲ್ಲ ಅಂತ ಈ PCOD PCOS ಪ್ರಾಬ್ಲಮ್ ಮಂಗಿಲ ಆಲ್ಪಿನ ಬಂದು ಸೊ ಅದು ವೆಯ್ಟ್ ಗೇನ್ ಸರಿ ಇದು ಅದು ಇಪ್ಪ ಯಾರಾಯ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇಪ್ಪ ಯಾರ ಚೆನ್ನಾಗಿ ಫಸ್ಟ್ ಪಲ್ಲಿ ಅಲ್ಲ ಅಲ್ಲೇ ಚೆನ್ನಾಗಿ ಅದು ಎಂದಿರ್ತ ಚೆಂತ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಲೈಫ್ ಮೋಸ್ಟ್ ಆಫ್ ದ ಟೈಮ್ ಅದು ಲೈಫ್ ಸ್ಟೈಲ್ ആയിട്ടിക്കറാது ലൈഫ് സ്റ്റൈൽ ചേഞ്ചസ് ചെന്നൈ സ്ലീപ്പ് പാറ്റേൺ ഡിസ്റ്റർബ്ഡ് ഫുഡ് ഇപ്പോഴത്തെ ഫുഡ് വാങ്ങാൻ നിൽക്കരുത് ചെന്നൈ മോസ്റ്റ് ഓഫ് ദം ജങ്ക്സ് എടുത്തു വെക്കാറ് പിന്നെ കൊറിയാൽ ഫുഡ് ഡയറ്റിൽ കറക്റ്റ് ഇന്നെങ്കിൽ സ്ലീപ്പ് പാറ്റേൺ കറക്റ്റ് ഇക്കില്ല ವರ್ಕೌಟ್ ಸಿಕ್ಕಿಲ್ಲ ಸಿಟ್ಟಿಂಗ್ ಜಾಬ್ ಮೋಸ್ಟ್ ಆಫ್ ದ ಟೈಮ್ ಇದೆಲ್ಲ PCODಗೆಲ್ಲ PCOSಗೆಲ್ಲ ಎಫೆಕ್ಟ್ ಆಗ್ತದೆ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಚೇಂಜಸ್ ನಾವು ಅಂಕ ಟ್ರೀಟ್ಮೆಂಟ್ ಕೊಡ್ಕರು PCOD PCOS ചുമ്മാ ഹോട്ടൽ ഫുഡ് ಸ್ನಾಕ್ಸ್ ಜಂಕ್ ಫುಡ್ ಅದೆಲ್ಲ ಐನೆಂಗು ಮಾವರು ಜಂಕ್ಸ್ ಸ್ವೀಟ್ಸ್ ಡೆಸರ್ಟ್ಸ್ ಅದ್ಲೇ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇದು இப்ப எந்த ஒரு ஸ்மால் சேஞ்சஸ் ஒரு கப்பல்ஸ் ஆக்காங்கல ஃபர்டிலிட்டி இம்ப்ரூவ் ஆக்கும் நான் ಫಸ್ಟ್ ಅಡ್ವೈಸ್ ಹಾಕ್ರು ಲೈಫ್ ಸ್ಟೈಲ್ ಚೇಂಜಸ್ ಡಯಟ್ ವರ್ಕ್ ಸ್ಲೀಪ್ ಜನಕ್ಕೆ ಚೊಮ್ಮೆ ತಾಲ್ ಚೆಲ್ರಾರು ನಂಗೆ ಡಯಟ್ ಕರೆಕ್ಟ್ ಇಲ್ಲ ನಂಗೆ ಎಂದು ಪರ್ತರು ತಿನ್ನಲ್ಲ ಅವತ್ರ ಫುಡ್ ಎಡ್ತವಿಲ್ಲ ಬಟ್ ಎಂದ್ರ ಅವ್ರು ಚೆನ್ನಂಟಾಯಿಂಗ್ ಹಂಗ ವರ್ಕ್ ಫ್ಯಾಕ್ಟರ್ ಮಾರ್ಕರ್ ಚೆನ್ನಂಗ್ ಸ್ಲೀಪ್ ಹಂಗಲ ವರ್ಕ್ ಕರೆಕ್ಟ್ ಹಾಕಿಲ್ಲ ಚೆನ್ನಂಗ್ ಫಸ್ಟ್ ಆಫ್ ಆಲ್ ಡಿಸ್ಟರ್ಬ್ ಸ್ಲೀಪ್ ಲೇಟ್ ವರ್ngro ಲೇಟ್ ಎಣಿಕರು ಸೊ അതും നിങ്ങൾക്ക് ഡിസ്റ്റർബ് ആക്കർ ഒന്നത് പിന്നെ പെണ്ണിങ്ങോക്ക് അത് മാറ്റർ പ്ലസ് ആണിങ്ങോക്ക് എനിക്ക് സ്മോക്കിംഗ് ക്രോണിക് ഉണ്ടെങ്കിൽ സ്മോക്കിംഗ് തെൽ കട്ട് ഡൗൺ ആക്കും ಸೊ ಜಂಡಾലും ಲೈಫ್ ಸ್ಟೈಲ್ ಫಾಲೋ ಹಾಕೋರು ಡಯಟ್ ವರ್ಕೌಟ್ ವೈಸ್ ಸ್ಲೀಪ್ ಪ್ಯಾಟರ್ನ್ ಈ ತರ ಫಾಲೋ ಹಾಕಿಂಗ್ ಸಫಿಶಿಯಂಟ್ ಆവും ಚೆನ್ನಂಗ್ ஒரு ಕಪಲ್ಸ್ ஒரு ಎತ್ತರ ಹಾಸ್ ಹಂಗ ಸ್ಲೀಪ್ ಹಾಕೊಂಡು 7 to 8 hours minimum 7 to 8 hours adulum undisturbed sleep then disturbed sleep all undisturbed work working like 8 hours 8 hours ಸೊ ಮಾರ್ನಿಂಗ್ ಹಂಗ ಎತ್ತರ ಗಂಟೆಗೆ ವೇಕಪ್ ಹಾಕೋ ಇಪ್ಪ ಚೆನ್ನಂಗ್ ಇಪ್ಪ 8 hours ಕೊರಿಯಲ್ಲ ಹಾಕ್ರಾರು ನೈಟ್ or 2 o'clock 1 o'clock ಸ್ಲೀಪ್ ಹಾಕಿತ್ತೆ ಅಪ್ಪ ಅದಿಲ್ಲ ಎಂದ್ರು ಪ್ರಾಬ್ಲಮ್ ಅವರು ಚೆನ್ನೈ ನೀங்க ಲೇಟ್ ಸ್ಲೀಪ್ ಹಾಕ್ರ ನಿಂಗಳ ಬಾಡಿ ರಿಕವರ್ ಆಗಿಲ್ಲ ಸೊ ಆ 12 to 2 ಟೈಮ್ ಸಪೋಸ್ 11 to 2 ಟೈಮ್ ಅಂದ್ರೆ ಅವ್ರು ನಿಂಗಳ ಬಾಡಿ ರಿಪೇರಿಂಗ್ ಸ್ಟಾರ್ಟ್ ಆಕರ್ நீங்க வரீங்கப்ப சோ நீங்க ஆ டைம்ல நீங்க வரங்கிட்டிக்கு இல்ல பாடி ரிப்பேர் ஆகல சோ അങ്ങനട്ടാകുമ്പോ நீங்க ப்ராப்ளம் ஸ்டார்ட் ஆகும் சோ ಬೇಗ வரீங்க ಬೇಗ ಎಣ್ಣಿಕ್ರು ಸೊ ಅದಿಲೇ ಉಳ್ಳದು പിന്നെ ഇപ്പ ചൊമ്മ ചെറിയോ പെൺമക്ക ಬೇಗമേ ಅಂಕ ಪೀರಿಯಡ್ಸ್ ಅವರು
ಅದು ಎಂದಿರ್ತಲು ಅದ್ರ ಹೆಂಗನೆ ಹಂಗ ಕಂಟ್ರೋಲ್ ಹಾಕೋಗ ಅವರು ಇಪ್ಪ ಅದೇನ ಚೆನ್ನಂಟಾಯಿಂಗ್ ಇಪ್ಪ ಫಾರ್ ಎಕ್ಸಾಂಪಲ್ ಇಪ್ಪ ನೋಕ್ರೊಪ್ಪಲ್ಲ 6 ಇಯರ್ಸ್ಲು 4 ಇಯರ್ಸ್ಲು ಪೀರಿಯಡ್ಸ್ ಅವ್ರು ಕೊರಿಯ ಮಕ್ಕೋಗು ಆಸ್ ಅರ್ಲಿ ಆಸ್ ಅತ್ತರ ಅವರು ಸೊ ಅಪ್ಪಂದ್ರ ಅವ್ರು ಚೆನ್ನಿಂಗ್ ಅದು ಆಕ್ಚುಲಿ ನ್ಯೂಟ್ರಿಷನ್ ಉಳ್ಳದು ಉಮ್ಮ ಮಾಡಕಲ್ ಪೇರೆಂಟ್ಸ್ ಒಟ್ಟಿಗೆ ಚೆನ್ನಿಂಗ್ ಚೆರಿಯದಲ್ಲಿ ಅಂಗ್ಲ ನ್ಯೂಟ್ರಿಷನ್ ಕರೆಕ್ಟ್ ಹಾಕೊಂಡು ಸಪೋಸ್ ಏನಂಟ ಜಂಕ್ಸ್ ಹಂಗ ಕೊಡ್ಕೋತೀರಾ ಚೆರಿಯದ್ಲೆ ಜಂಕ್ಸ್ ಕೊಡ್ಕೋತೀರಾ ನ್ಯೂಟ್ರಿಷನ್ಸ್ ಫೋಕಸ್ ಹಾಕೋನು ಪಿನ್ನ ಇಪ್ಪ ಏನ ಚೆನ್ನಂಟ ಕೊರಿಯ ಮಕ್ಕ ಪರ್ತ್ ಕಲಿಕೋಗೆ ಬೋಂಡ್ಲೆ ಲೈಕ್ ಉಳ್ಕಮಿ ಇಂಡೋರ್ಸ್ ಸೇಕ್ರ ಸೊ അതും പുറത്ത് പോയി കളിക്കും എൻകറേജ് ആക്കണം സോ അത് പേരൻസ് ഒട്ടിക്കുള്ളൂ നിങ്ങൾ എങ്ങനെ നിങ്ങളെ പെൺമക്കളു ന്യൂട്രീഷൻസ് കൊടുക്കുക നാച്ചുറൽ നിങ്ങൾ ആയത്ര ജങ്ക്സ് കൊടുക്കു ಬಿಡ್ರು ചെറിയ മക്കൾക്ക് അങ്ങനെ നിങ്ങൾക്ക് പ്രിവെന്റ് ആക്കാണ്ട് ಈ ಚಿಪ್ಸ್ ಕೊರಿಯಾಲು ಫುಲ್ ಡೇ ಚೆಲ್ರಾರು ಚೆನ್ನಾಗಿ ಮಕ್ಕ ಫುಡ್ ಎಂದು ಮೀಟ ತಿನ್ನಲ್ಲ ಜಂಕೆ ಮೇ ತಿನ್ನರು ಹಂಗ ಚೋರ್ ಕೊಡ್ತೇಂಗ್ ತಿನ್ನಲ್ಲ ಅದು ಚೆನ್ನ ಅಂತ ಹಿಂಗೆ ಟ್ರೈ ಹಾಕೊಂಡ್ ಆಯ್ತಾರ ಮಕ್ಕಳಿಗೂ ಆಬ್ವಿಯಸ್ಲಿ ಜಂಕ್ಸ್ ಇಷ್ಟ ಅವರು ಅಂಕ ನಲ್ಲ ಫುಡ್ ಆವುಲ್ಲ ಚೆನ್ನ ಅದ್ರ ಟೇಸ್ಟ್ ಉಂಟು ಇದ್ರಲ್ಲಿ ಟೇಸ್ಟ್ ಇಲ್ಲ ಬಟ್ ಅದು ನಿಂಗಲ ಕೈಲುಲ್ಲು ನಿಂಗ ಕೊಡ್ಕೋಗುತ್ತೀರ ನಾ ಚೆಲ್ರನ ನಿಂಗ ಎತ್ತರ ಅಂಕ ಟ್ರೈ ಹಾಕೊಂಡು ಕೊಂಬರೋಗುತ್ತೀರ ಅದೇ ಸ್ಟಾಪ್ ಹಾಕೊಂಡು ಅದೇ ಎಕ್ಸಾಕ್ಟ್ಲಿ ಅಪ್ಪ ಹಂಗ ಪೈಕೊಂಬ ತೇಂಗ ತಿಂದ್ರ ಅದೇ ನಿಂಗ ಅದು ನಿಂಗಲ ಕೈಲುಲ್ಲು ನಿಂಗ ಅಂಕ ಕೊಡ್ಕೋಗಿದ್ದೀರಾ இப்ப காமன்லி ஒரு மென் அண்ட் வுமென் எந்திரம் மிஸ்டேக் ஆக்கி உண்டுள்ளாரு அங்கு ಫರ್ಟಿಲಿಟಿ ಆಯುಂಟಿಲ್ಲ ಅದೇ ಲೈಫ್ ಸ್ಟೈಲ್ ಚೆಂತೆ ಎಲ್ಲ ಪ್ರಾಬ್ಲಮ್ಸ್ ഞങ്ങളെ ഫുഡ് സ്ലീപ്പിംഗ് അതെല്ലാം കറക്റ്റ് ഇക്കൊണ്ട് ഇപ്പൊ സ്ട്രെസ് ഉണ്ടെങ്കിൽ അങ്ക് ಫರ್ಟಿಲಿಟಿ ಕನ್ಸೀವ್ ಆಗೋಗು ಇದಾವ್ರ ಎಲ್ಲ ಅದ್ಲು ಬಂದ್ ಲೈಕ್ ಲೈಫ್ ಸ್ಟೈಲ್ ಸ್ಟ್ರೆಸ್ ಜನ ಕೊರಿಯಾಲ್ಗೆ ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟ್ ಇಕ್ಕರು ವರಂಗರಾರು ಬಟ್ ವರ್ಕೌಟ್ಸ್ ಉಂಡು ಬಟ್ ಎಂದಿಗೆ ಆಲೋಚನೆ ಸ್ಟ್ರೆಸ್ ಫ್ಯಾಕ್ಟರ್ ಪ್ಲೇ ಆಕರು ಕ್ವಶನ್ಸ್ ಬಂದು What can we do if we have facial hair? Okay. Facial hair because of PCOS, PCOD ಹೆಂಗೆಂದ ಹಾಕೋಬಹುದು ಫೇಶಿಯಲ್ ಹೇರ್ಸ್ PCOD ಅಂತ ಅವ್ರು ಉಂಟೆ ನಿಂಗೆ PCOD ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಹಾಕೋನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಚೆನ್ನ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಚೆಂತ ನಿಂಗೆ ಫೇಶಿಯಲ್ ಹೇರ್ ಬಂದು ಸೊ PCOD ಟ್ರೀಟ್ಮೆಂಟ್ ಹಾಕೋನು ಬಟ್ ಕೊರಿಯ ಹೋಮ್ ರೆಮಿಡೀಸ್ ಎಲ್ಲ ಉಂಟು ಬಟ್ ಅದು ಆಯ್ತರ ಅದು ವರ್ಕ್ ಆವಿಲ್ಲ ಫೇಶಿಯಲ್ ಹೇರ್ಸ್ ನಿಂಗೆ ಆಲ್ರೆಡಿ ನಿಂಗೆ ಬಂದದು ನಿಂಗೆ ಕಂಟ್ರೋಲ್ ಹಾಕೋನು PCOD ಟ್ರೀಟ್ಮೆಂಟ್ ಇರ್ತೀನಿ ಮಾತ್ರ ಓಕೆ இது 32 years ಮಂತ್ಲಿ ಇದು ಪೀರಿಯಡ್ಸ್ ಕರೆಕ್ಟ್ ಆಯ್ರು ಬಟ್ ಇಪ್ಪ ஒரு 6 ಮಂತ್ಲು ಫ್ಲೋ ಲೆಸ್ 6 ಮಂತ್ಲು ಫ್ಲೋ ಲೆಸ್ ಬಟ್ ಪೀರಿಯಡ್ಸ್ ಎಲ್ಲ ಅವರು ಓಕೆ ಫ್ಲೋ ಲೆಸ್ ಸಪೋಸ್ ಇಪ್ಪ 2 days ಬ್ಲೀಡಿಂಗ್ 3 days അങ്ങനെയമ്മ ಅಲ್ಲ ಐಮೇ ಚೆನ್ನಾಗಿ 3 days ನ್ಯಾಚುರಲ್ ಆയി ಟೈಮಾಗ ಫುಲ್ ಫ್ಲೋ ಆಯುಂಟು ಇಪ್ಪ ಡೈಲಿ 1 ಪ್ಯಾಡ್ ಮಾತ್ರ ಯೂಸ್ ಅವರು 3 day 1 day 1 ಓಕೆ ಅಂದ್ರೆ ಹಿಂಗ ಟೆಸ್ಟ್ ಅಂದ್ರೆ ಹಿಂಗ ವೈರ ಇಲ್ಲ ಅಂತ ಹಿಂಗ ರೆಗ್ಯುಲರ್ ಚೆನ್ನಾಗಿ ಅಂದ್ರೆ ಹಿಂಗ ಹಾಕೋಣ ಐರಾ ಟೆಸ್ಟ್ ಎಲ್ಲ ಇಲ್ಲ ಓಕೆ ಸೊ ನಾನೊಂದು ಸಜೆಸ್ಟ್ ಹಾಕಿದ್ರೆ ಚೆನ್ನಂಟ ಹಿಂಗ ಕೊರಿಯ ಟೆಸ್ಟ್ ಉಂಟು ಅದು ಹಾಕಿಟ್ ನೋಕಿಂಗ್ ಉಂಟು ಅವ್ರು ಎಂದಿಗೆ ಫ್ಲೋ ಉಂಟು ಚೆನ್ನಂಗ ಫ್ಲೋ ಇಕ್ಕೋ ಮೊತ್ತ ಆಮೇಲೆ ಆ 14th ಪಿಂದ ನೆಕ್ಸ್ಟ್ ರೋ ಆ ಫೇಸ್ ರೋ ಕರೆಕ್ಟ್ ಫ್ರಮ್ 14th day 14 to next periods ಸೊ ಮೋಸ್ಟ್ಲಿ ಅದ್ರ ಚೆಂತ ಕೊರಿಯ ಹಾರ್ಮೋನ್ಸ್ ರೋ ಪ್ರಿಡಾಮಿನೆಂಟ್ ಚೆನ್ನಿ ಅದು ಕರೆಕ್ಟ್ ಆವಿಲ್ಲ ಚೆಂತ ಅಂಕ ಫ್ಲೋ ಇಕ್ಕಿಲ್ಲ ಸೊ ಮೋಸ್ಟ್ಲಿ ನಾವು ಹಾರ್ಮೋನ್ ಚೆಕ್ ಹಾಕಿಟ್ಟು ಅದ್ರ ಅಕಾರ್ಡಿಂಗ್ ಟ್ರೀಟ್ಮೆಂಟ್ ಹಾಕಿಂಗ್ ಬೆಟರ್ ಲೈಕ್ ಹೋಮ್ ರೆಮಿಡೀಸ್ ವರ್ಕ್ ಅವರು ಹೇಗೆ ನಂಗೆ ರೂಟ್ ಕಾಸ್ ಕೊಂತಾವನ ಲೈಕ್ ಏ ಹಾರ್ಮೋನ್ ಇನ್ವಾಲ್ವ್ಮೆಂಟ್ ಉಂಟು ಸೊ ಟೆಸ್ಟ್ ಹಾಕೋದು ಅದಕ್ಕೆ ಇಪ್ಪ ಡೇ 21 ಪ್ರೊಜೆಸ್ಟ್ರಾನ್ ಅಂತ ಟೆಸ್ಟ್ ಉಂಟು ಸೊ ಅದು ಹಾಕಿಂಗ್ ಬೆಟರ್ ಗೊಂತವ್ರು ಅದ್ರ ಲೋಲ್ಸ್ ಎಂತ ಆವಿಲ್ಲ ಪಿನ್ನ ಕೊರಿಯ ಬ್ಯಾರಲ್ಲಿ ಪೀರಿಯಡ್ಸ್ ಆಯಪ್ಪಂ ಕೊರಿಯ ಟೆಸ್ಟ್ ಎಲ್ಲ ಉಂಟು ಸೊ ಥೈರಾಯ್ಡ್ ಟೆಸ್ಟ್ ಸೊ ಅದೆಲ್ಲ ಹಾಕಿಂಗ್ ಉಂಟವ್ರು ಓಕೆ ಥ್ಯಾಂಕ್ ಯು
33. I'm 33-year-old mother. Of 1-year-old. My period was regular after delivery, but now since 2 months, irregular, like 45 days. So இது 33 years old, mother of 1 year. So usually after delivery, ಕೊರಿಯಾಲ್ಗೆ ಇಂಗನ periods issues ಇರು. Again ಅದು normal ಆಯ್ತಿಕ್ಕರು. Just 1 year old ಅಲ್ಲ ಅಯ್ಯೋ. So up to 2 years ತೊಲ ನೋಕರು. Still ಇಂಗನ irregular ಅವ್ರು ಉಂಟಾಯಿನ just ಅವ್ರಕ ನಿಂಗಲ ಸ್ಕ್ಯಾನಿಂಗ್ ಇಲ್ಲ ಹಾರ್ಮೋನ್ ಚೆಕ್ ಆಗ್ಬಾಟ್ರು ಎಂದು ಅನ್ಕೊಂತಾವ್ರು. But ನಾಚಲ್ಲ just wait ಹಾಕರು till 2 years. இப்ப மொபைல் நோக்குறாரலே ஸ்கிரீன் டைம் எத்தனை எஃபெக்ட் ஆக்குற fertility impact how does sleep and screen time does daily routine impact fertility screen time எங்கன impact ஆக்குறா fertilityக்கு ಸೊ ಸ್ಕ್ರೀನ್ ಟೈಮ್ ಏನ ಚೆಂದಂಟಾಯಿಂಗ್ ಸೊ ಆಸ್ ಇನ್ ಸ್ಕ್ರೀನ್ ಟೈಮ್ ನೋಕ್ರ ಅದು ಎಫೆಕ್ಟ್ ಅವಲ್ಲ ಬಟ್ ಕೊರಿಯಾಲಂದ್ರ ಹಾಕ್ರ ಲ್ಯಾಪ್ಟಾಪ್ಸ್ ಅಂಗಲ ತೈರ ಮೇಲೆ ತೆಚ್ಚಿಟ್ಟು ವರ್ಕ್ ಹಾಕ್ರಮ್ಮ ಹಂಗಂತೂ ಬಾಯ್ಸ್ ಅಂಗಲ ಮೊಬೈಲ್ಸ್ ಎಲ್ಲ ಪಾಕೆಟ್ಲ ಬೇಕ್ರ ಅದೆಲ್ಲ ಎಫೆಕ್ಟ್ ಹಾಕ್ರ ಬಿಕಾಸ್ ಆಫ್ ರೇಡಿಯೇಷನ್ಸ್ ಸ್ಪರ್ಮ್ ಕೌಂಟರ್ ಅದು ಕಾವಟ್ಟು ಸ್ಪರ್ಮ್ ಬೇರೆ ಪ್ಯಾರಾಮೀಟರ್ಸ್ ಎಫೆಕ್ಟ್ ಅವರ ಚಾನ್ಸಸ್ ಇತ್ತು ಸ್ಪೆಷಲಿ ಬಾಯ್ಸ್ ಚೆಲ್ಲರು ಚೆನ್ನಿಗೆ ಅಂಗಲ ಫೋನ್ ಆಲ್ವೇಸ್ ಪ್ಯಾಂಟ್ ಇಲ್ಲಿಕ್ಕರಂಟ್ പിന്നെ ಲ್ಯಾಪ್ಟಾಪ್ ಇങ്ങനെ ತೈಸ್ ಸೊ ಅದರ ಚೆಂದ ಎಫೆಕ್ಟ್ ಅವ್ರು ಎಲ್ಲಾರ್ಗಲ್ಲಗೆ ಕೊರಿಯಾಲ್ಗ್ ಬಟ್ ಎಫೆಕ್ಟ್ ಅವರ ಚಾನ್ಸಸ್ ಸಿಕ್ಕರು ಲಾಂಗ್ ರನ್ ಕಪಲ್ಸ್ ಹೆಂಗನೆ ಅವತರ ಫ್ಯಾಮಿಲಿ ಇರೋ ಸೊಸೈಟಿ ಇರೋ ಪ್ರೆಷರ್ಸ್ ಹ್ಯಾಂಡಲ್ ಹಾಕೋಗ ಅವರು ಹಂಗಲ್ಲ ಪ್ರೆಗ್ನೆನ್ಸಿ ಡಿಲೇ ಆಯ್ತು ನಾ ಚೆಲ್ಲರ ಸೊಸೈಟಿರ ಬಗ್ಗೆ ಕೇಕಂಡ ನಿಂಗ ಕಪಲ್ ಆಸ್ ಇನ್ എങ്ങനെ നിങ്ങ ഇക്രാർ അങ്ങനെ മിക്കരു സൊസൈറ്റി എല്ലാം ചെല്ലും ഫോർ എക്സാമ്പിൾ നിങ്ങക്ക് ഒന്ന് ഇപ്പൊ കൺസീവ് ആയെങ്കിൽ സൊസൈറ്റി വിൽ ടോക്ക് അബൌട്ട് ഇറ്റ് അല്ലേ സെക്കൻഡറി പോയിന്റ് സോ സൊസൈറ്റിയിൽ കേക്ക് പോകണ്ടാണ് ஒரு அட்வைஸ் நீங்க பெண்ணிங் கேಂದ್ರ ಕೊಡ್ಕರಾರಂಗ ಇಮೋಷನಲಿ ಬ್ರೋಕನ್ ಐತಿಂದೆಂಗೆ ಇನ್ಫರ್ಟಿಲಿಟಿ ಹೋಪ್ ಇಲ್ಲ ಅಂಕಿಪ್ಪ ಫರ್ಟಿಲಿಟಿ ಅವರ ಹೋಪ್ ಇಲ್ಲ ಅಂಕ ನಿಂಗೆ ಎಂದ್ರ ಅಡ್ವೈಸ್ ಕೊಡ್ಕರಾರ ಯೂಶಲಿ ಲೈಕ್ ಪೆಣ್ಣಿಂಗ ಮೋಸ್ಟ್ಲಿ ಲೈಕ್ ಇಮೋಷನಲ್ಸ್ ಅಂಡ್ ಇಂಗಂತ ಪ್ರೆಗ್ನೆನ್ಸಿ ಕ್ವಶನ್ಸ್ ಎಲ್ಲ ಬಂದು ಪೆಣ್ಣಿಂಗೆ ಬಂದು ಲೈಕ್ ಅಂಗಮೇ ಇಕ್ರಾರು ಸೊ ಅಂಗಳೊಟ್ಟಿಗೆ ಎಲ್ಲ ಕ್ವಶನ್ಸ್ ಇದಾಕ್ರಾರು ಸೊ അങ്ങനെ ടൈമന ചെല്ലರು ಲೈಕ್ ಅದು ಅವರ ಟೈಮಲ್ಲಿ ಅವ್ರೆ நீங்க எத்தனை ஸ்ட்ரெஸ் எடுக்குறேன்னு எடுக்கும் அது எப்ப ಅವರು ಅಪ್ಪ ಅವರು ಸೊ ಸ್ಟ್ರೆಸ್ ಎಡ್ತಂದು ಯೂಸ್ ಇಲ್ಲ ಬಟ್ ಏಕೆ ನಂಗ ಚೆಲ್ಲರು ಸ್ಟ್ರೆಸ್ ಎಡ್ಕಂಡ ಅಂಟು ನಿಂಕ್ ಅವರು ಬಟ್ ಆಯ್ತರ ಸ್ಟ್ರೆಸ್ ಅವಾಯ್ಡ್ ಹಾಕೋದು ನೋಡ್ರು ಬಿಕಾಸ್ ಸ್ಟ್ರೆಸ್ ಚೆಂತು ಕೊರಿಯ ಅನ್ವಾಂಟೆಡ್ ಹಾರ್ಮೋನ್ಸ್ ರಿಲೀಸ್ ಹಾಕಿಟ್ಟು ಅದು ನಿಂಗಲು ಪ್ರೆಗ್ನೆನ್ಸಿ ಜರ್ನಿಗೆ ನಿಂಗೆ ಅದು ಎಫೆಕ್ಟ್ ಹಾಕುന്നുണ്ട് நீங்க இது பிலீவ் ஆக்குறாரா சென்னை ಮೈಂಡ್ ಸೆಟ್ ಎತ್ತರ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಕ್ರ ಫರ್ಟಿಲಿಟಿ ಇನ್ಫರ್ಟಿಲಿಟಿ ಬಗ್ಗೆ ಅದೇ ಸೊ ಮೈಂಡ್ ಸೆಟ್ಸ್ ಚೆಂದಂಟಾಯಿಂಗ್ ಲೈಕ್ ಏನೋ ಸ್ಟ್ರೆಸ್ ಫ್ರೀ ಇಕ್ಕೊಂಡು ನಿಂಗ ಸೊ ಸ್ಟ್ರೆಸ್ ಫ್ರೀ ಇಕ್ಕೋನು ಅಗೇನ್ ಅದು ಇಂಪಾಸಿಬಲ್ ಎಲ್ಲಾರ್ಗು ಆ ಜರ್ನಿ ಇಕ್ಕೋ ಮತ್ತಿಗೂ ಚೆನ್ನಿಂಗ್ ಹಂಗ ಮೈಂಡ್ ಸೆಟ್ ಚೆನ್ನಿಂಗ್ ಆ ಪ್ರಾಪರ್ ಮೈಂಡ್ ಸೆಟ್ ಪಾಸಿಟಿವ್ ವೇಲಿ ಇಂದೆಂಗು ಸೊಸೈಟಿ ಹಂಗಲ್ಲ ಬಿಡ್ಲೆ ಈಚ್ ಅಂಡ್ ಎವ್ರಿ ಟೈಮ್ ಎಂದ ಹೆಂಗ್ ಟಾನ್ಸ್ ಎಂದ್ರ ಹೆಂಗ್ ಕೊಡ್ತು ಇಕ್ರಾರ್ ಸೊ ನಾ ಚೆಲ್ಲರು ಕೇಕಂಡ ಆರು ನಿಂಗ ಜರ್ನಿ ನಿಂಗಲ್ಲದು ನಿಂಗೆ ಎತ್ತರ ಪಾಸಿಟಿವ್ ವೇಲ ಅತ್ತರ ನಿಂಗೆ ಬೇಗ ಪಾಸಿಟಿವ್ ರಿಸಲ್ಟ್ಸ್ ನಿಂಗೆ ಕಿಟ್ರು ನಿಂಕಂಟು ಸೊ ಪಾಸಿಟಿವ್ ಮೈಂಡ್ ಸೆಟ್ ವೆರಿ ಮಚ್ ಇಂಪಾರ್ಟೆಂಟ್ പിന്നെ 3 times pregnant ആയിரு 3 time miscarriage without heartbeat so ചെറിയ കൺസീവ് ആവൂರು miscarriage ಆವ ಹಾರ್ಟ್ ಬೀಟ್ ಇಕ್ಕಲ್ಲ ಅದಕ್ಕೆ ಎಂದ್ರ ಸೊಲ್ಯೂಷನ್ ನಾಕಿದು ಹಾರ್ಮೋನಲ್ ಪ್ರೊಫೈಲ್ ಚೆಕ್ ಹಾಕೊಂಡು ಬೋತ್ ಕಪಲ್ಸ್ ಎಂದ್ರೋ ಮಿಸ್ಸಿಂಗ್ അങ്ങനത്തെ പ്രോബ്ലമിലും കറക്റ്റ് ಪ್ರೆಗ್ನೆನ್ಸಿ ಆವಾಗೂ ಚಾನ್ಸಸ್ ಉಂಟಾ ಡೆಫಿನೆಟ್ಲಿ ಅವರು ಸೊ ಡೆಫಿನೆಟ್ಲಿ ಅವರು ಬಟ್ 3 miscarriages ಅಗೇನ್ ಫಿಸಿಕಲಿ ಮೆಂಟಲಿ ಹಂಗೆ ಇಂಪ್ಯಾಕ್ಟ್ ಹಾಕರು ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಹಂಗ ಇದಾಕ್ರ ಮುನ್ನೋಲು ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಹಾಕ್ರ ಮುನ್ನೋಲು ಇನ್ ಡೀಟೇಲ್ ಜಂಡಾರ್ಡಮ್ ಇನ್ ಡೀಟೇಲ್
நாங்கள் எந்த ஒரு ப்ராப்ளம் நோக்கிது அதுக்கு ட்ரீட்மெண்ட் ஆயிட்டு பின்ன பிரெக்னென்ட் ஆகிறதுனால பிகாஸ் இன்னொரு மிஸ்கேரேஜஸ் அங்கே மென்டலி இதாக்கு ட்ராமாக்கு ಇಪ್ಪ ಇದು ಗರ್ಭಕೋಶ ಇಕ್ಕರಲೆ ಅದರ ಶೇಪ್ಸ್ ಕರೆಕ್ಟ್ ಇಕ್ಕಿಲ್ಲ ಶೇಪ್ಸ್ ಸಿಕ್ಕರಲ್ಲಿ ಶೇಪ್ ಕರೆಕ್ಟ್ ಇಲ್ಲ ಬಟ್ ಪ್ರೆಗ್ನೆಂಟ್ ಆಯಿರು மிஸ்கேரேஜ் ஆயிரு வித்வுட் ஹார்ட் பீட் அதுக்கு நீங்க எந்த சொல்யூஷன்ஸ் ಗರ್ಭಕೋಶದ ಶೇಪ್ ಕರೆಕ್ಟ್ ಇಲ್ಲ ಚಲೋ ಮತ್ತು ಕೊರಿಯ ಕೇಸ ಸಪ್ಟೇಟ್ ಯುಟ್ರಸ್ ಎಲ್ಲ ಬಂದು ಸೊ ಸಪ್ಟೇಟ್ ಯುಟ್ರಸ್ ಉಂಟಲ್ಲ ಹಿಂಗ್ ಅಂಕ ನಿಕ್ಕಿಲ್ಲ ಅಂಕ ಮಿಸ್ಕ್ಯಾರೇಜ್ ಅದ ಅವ್ರದ್ ಸೊ ಫಸ್ಟ್ ಆ ಶೇಪ್ ಕರೆಕ್ಟ್ ಆ ಶೇಪ್ ಕರೆಕ್ಟ್ ಹಾಕಿತ್ತು ಪಿನ್ನ ಕನ್ಸೀವ್ ಆಗಿ ಮಿಸ್ಕ್ಯಾರೇಜ್ ಪ್ರಿವೆಂಟ್ ಹಾಕುವ ಅವರು ಸೊ ನಾಚೆಲ್ಲರೂ ಫಸ್ಟ್ ಶೇಪ್ ಕರೆಕ್ಟ್ ಹಾಕೊಂಡು ಥ್ರೂ ಸರ್ಜರಿ ಹಾಕಿಟ್ಟು ಪಿನ್ನ ಕನ್ಸೀವ್ ಆಗಿ ನಲ್ಲು இல்லைங்க இது இங்கனமே ப்ராப்ளம் ஆகும் இங்கனமே ப்ராப்ளம் கண்டினியூ ஆயிட்டு ஓகே మై ఫ్రెండ్ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್ ನಂಗೆ ಏದಲ್ಲಿ ಪ್ರಾಬ್ಲಮ್ ಉಂಟು ಸಿಂಪ್ಟಮ್ಸ್ ನಿಂಗೆ ಅದೇ ಸಿಂಪ್ಟಮ್ಸ್ ಗೊತ್ತಾವಿಲ್ಲ ಕೊರಿಯಾಲ್ ಗೊತ್ತಾವಿಲ್ಲ അങ്ങനെ ನಿಂಗೆ ಇನ್ ಕೇಸ್ PCOS ಉಂಟಾ ನಿಂಗೆ ಆಲ್ಮೋಸ್ಟ್ ಅದ್ರ ಥಿಂಕ್ ಆಗ കുറച്ച് ನಿಂಗೆ ನಕ್ಕೆ ಇದ್ರ ಪ್ರಾಬ್ಲಮ್ ಇಕ್ಕು ಲೈಕ್ ಈಸ್ಟ್ರೋಜನ್ ಯಾರಿಕ್ಕು ಯೂಶಲಿ ಸಿಂಪ್ಟಮ್ಸ್ ರೋಲ್ ಗೊತ್ತಾವಿಲ್ಲ എന്തൊരു ഒരു കോമൺ മിത്ത് ಇನ್ಫರ್ಟಿಲಿಟಿ ಬಗ್ಗೆ ഒരു കോമൺ മിത്ത് നിങ്ങൾ ಬ್ರೇಕ್ ಹಾಕುക ಅವರ ഒന്ന് പെണ്ണിങ്ങൾക്ക് മാത്രം പ്രോബ്ലം ഉള്ളുണ്ട് അതൊരു വെരി കോമൺ മിത്ത് ആയിട്ട് ചെന്നിട്ട് ಹಿಂಗೆ ಏದು ഒരു ಪ್ರಾಬ್ಲಮ್ ಹಿಂಗೆ ನೀವು ನೀ ಟ್ರೀಟ್ಮೆಂಟ್ ಹಾಕೋನು അതൊരു കോമൺ ಸೊ ವೆರಿ ಕಾಮನ್ ಇಪ್ಪ ಈ ಜನರೇಷನ್ಲು ಮಾ ಮಿತ್ತಿന്നും പോയിട്ടില്ല ಸೊ ನಾ ಚೆಲ್ರು ಇಪ್ಪ ನಾங்க നോക്കിയെങ്ക് നാங்க 50-50 ಚೆಲ್ರ ಲೈಕ್ 50% പെണ്ണിങ്ങൾക്ക് ಪ್ರಾಬ್ಲಮ್ 50% ಆಣಿങ്ങൾക്ക് ಪ್ರಾಬ್ಲಮ್ ಬಟ್ ಇಪ್ಪ ನಾங்க ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ನೋಕಿಯ 70% ಆಫ್ ದಿ ಪ್ರಾಬ್ಲಮ್ ಆಣಿങ്ങൾക്ക് ಉಂಟು ರಿಮೈನಿಂಗ್ 20-30 പെണ്ണിങ്ങൾക്ക് ಉಂಟು ಬಟ್ ಜಸ್ಟ್ ದಟ್ ಆಣಿಗಳ ಪ್ರಾಬ್ಲಮ್ ಗೊತ್ತಾವಿಲ್ಲ ಬಿಕಾಸ್ ಹಂಗ ಟೆಸ್ಟ್ ಗೆ ಹಾಕಿಲ್ಲ ಅಂಡ್ ದೆನ್ ಕೊರೆ ಡಾಕ್ಟರ್ಸ್ ಮಾರು ಅದಕ್ಕೆ ಪುಷ್ ಹಾಕಿಲ್ಲ ಲೈಕ್ ಆಣಿಗಳ ಪ್ರಾಬ್ಲಮ್ ಸೊ ಇನ್ ಕೇಸ್ ಇಪ್ಪ ಕಪ್ಪಲ್ ಬಂದಿಂಗು ನಂಗೆ ಅಂದ್ರೆ ಹಾಕಲ್ಲ ಫಸ್ಟ್ പെണ്ണിങ്ങളെ നോക്കുക ಗೊತ್ತಾಯ್ತಾ ನಿಕ್ಕೆಂದ್ರ ಪ್ರಾಬ್ಲಮ್ ನಿಂದ ಪೀರಿಯಡ್ ಸೈಕಲ್ ಕರೆಕ್ಟ್ ಉಂಟಾ ಸೊ അങ്ങനെ ಟಿಕ್ இப்போ ஒரு கப்பல் இப்போ ஒரு 4-5 இயர்ஸ் அங்க டிலே ஆக்குறாரு ஃபர்ஸ்ட் ஆல்ரெடி ಮಕ್ಕೊಂಡು പിന്നെ 4-5 ಇಯರ್ಸ್ ಡಿಲೇ ಹಾಕ್ರಾರ ಅದರ ಚಂತ ಇನ್ಫರ್ಟಿಲಿಟೀಸ್ ಇನ್ ಫ್ಯೂಚರ್ ಅವ್ರ ಅದರ ಚಂತ ಅವಲ್ಲ ಸೊ ಅದ್ರ ವೇಲ್ 4 to 5 ಇಯರ್ಸ್ ಇಲ್ಲ ಎಂದ ಹೆಂಗ್ ಅವ್ರು ಹಾರ್ಮೋನಲ್ ಇಶ್ಯೂಸ್ ಪ್ರಾಬ್ಲಮ್ ಹೆಂಗ್ ಅವರು How can we know if you are prone to PCOS or PCOD? Prone ഉണ്ടാവില്ല ലൈക്ക് ഇൻ കേസ് ഇപ്പൊ നിങ്ങളെ ഫാമിലിയിൽ ആരെങ്കിലും ഉണ്ടാ നിങ്ങളുടെ ഉമ്മ മെറ്റർനൽ സൈഡിൽ ಸೊ ಅಪ್ಪ ನಿಂಗೆ ಒಂದವ್ರು ಓಕೆ ನಾಲ್ಕು ಜೆನೆಟಿಕ್ಸ್ ಹೆರಿಡಿಟ್ರಿ ಅಪ್ಪ ಓಕೆ ನೀವು ಪ್ರೋನ್ ಟು PCOD ಸೊ ಅಪ್ಪ ನಿಂಗೆ ಎಂದ್ರೆ ಹಾಕೊಂಡ್ರೆ ನೀವು ಲೈಫ್ ಸ್ಟೈಲ್ ನೀವು ಫ್ರಮ್ ದಿ ಸ್ಕ್ರಾಚ್ ಸ್ಟಾರ್ಟಿಂಗ್ ನೀವು ಕರೆಕ್ಟ್ ಹಾಕೊಂಡು ಲೈಫ್ ಸ್ಟೈಲ್ ನೀವು ಕರೆಕ್ಟ್ ಇಕ್ಕೊಂಡು ಸೊ ಅದ್ರ അങ്ങനെ നിങ്ങൾ ಹಾಕಿ നിങ്ങൾ PCOS ನಿಂಗೆ ಅವಾಯ್ಡ್ ಆಗ ഇപ്പൊ PCOS ಇನ್ನಂಗ തോര ಇನ್ನಂಗ ಅಂಕ ಕನ್ಸೀವ್ ಆಗೋಕೆ ಕಷ್ಟ ಅವ್ರ ಇಲ್ಲ അങ്ങനെ എന്തില്ല ಅಂಕ ಅವರು ಬಟ್ ಇಪ್ಪ ಡಾಕ್ಟರ್ ಚೆಲ್ಲು ನಿಂಗ ಸಪುರಾಯಿಂಗ್ ಮಾತ್ರ ಕನ್ಸೀವ್ ಹಾಕೋಗ ಅವರು ಚೆಲ್ರ ಚೆನ್ನ ನಕ್ಕೋರ್ ಪೇಷಂಟ್ ಇಂತು ಲೈಕ್ PCOS ರದೆ she was around doctors ಅಲ್ಲ ನಿಂಗ ಆಡಿಬಲ್ ಇಲ್ಲ ಡಾಕ್ಟರ್ ನಿಂಗಲೋ ಕನೆಕ್ಷನ್ ಬ್ರೇಕ್ ಆಯ್ತುಂಟು So I've taken out patient into around 90 to 95 kgs mostly. So PCOS. So like outside partha doctors are like ನೀನೆಂದಿಲ್ಲಂಗೋರು 10 to 15 kgs or 20 kgs reduce ಹಾಕೋನೆ ನೀನು ಪ್ರೆಗ್ನೆಂಟ್ ಆಗು ನೀಕೆ ಎಂದೊಂದು ಟ್ರೀಟ್ಮೆಂಟ್ ಬ್ಯಾಂಡ್ ಬಟ್ ಆಕ್ಚುಲಿ ನೋಕಿ ಹಿಂಗ 10 to 15 kgs ಇಲ್ಲ 20 kgs ರೆಡ್ಯೂಸ್ ಹಾಕೋಗು ಕೊರಿಯಾಲ್ ಕಷ್ಟಿಕ್ ಕೊರಿಯಾಲ್ ಫ್ಯಾಮಿಲಿಯೇ ಲೈಕ್ ಚೆನ್ನಾಗಿ ಆಗಲು ಹೆರಿಡಿಟ್ರಿ ಹಂಗ ವೆಯ್ಟ್ ಯಾರು ಇಕ್ರಾರ ನಂಗೆಂದ್ರ ಹಾಕೋನು ಲೈಕ್ ಅಲಾಂಗ್ ವಿತ್ ದಟ್ ವೆಯ್ಟ್ ಲಾಸ್ ಕೊಡ್ಕೋನು ಬಟ್ ನಂಗಲ ಸೈಡ್ ಅವ್ರ ಹತ್ತಿರ ಮೆಡಿಕೇಶನ್ಸ್ ಇಡೋನು
അങ്ങനെ സൈഡ് ബൈ സൈഡ് പോയി ಪ್ರೆಗ್ನೆಂಟ್ ಆಗುಂಟು. ಸೊ ವೆಯ್ಟ್ ಲಾಸ್ ಆವನು ಬಟ್ ഇങ്ങനത്തെ കേസസിലെല്ലാം ഞാനിപ്പോ എക്സ്പ്ലെയിൻ ആക്കിയ കേസസിലെല്ലാം നിങ്ങൾ ട്രീറ്റ്മെന്റ് ഇട്ടെങ്കും അങ്ങ് ബെനിഫിറ്റ് ആവുന്നുണ്ട്. ഓക്കെ, ഇതിപ്പോ IVF ആക്കാറല്ലേ, അത് ഞങ്ങ എത്ര ടൈം ഇങ്ങനെ കൺസൾട്ട് നാച്ചുറൽ ആവുറ നോക്കിട്ട് പിന്നെ ട്രൈ ആക്കണു അല്ല നാച്ചുറൽ ആവുറ? ഇപ്പൊ ഒരു ഡോക്ടറുടെ കൺസൾട്ട് ആക്കി പോണ്ടാറ് അങ്ങ ഇപ്പൊ ഫസ്റ്റ് ഗെയിം ചെല്ലാൻ ഇപ്പൊ നിങ്ങൾക്ക് 2-5 years ആയിട്ടില്ലെങ്കിൽ മാരേജ് ആയിട്ട് അങ്ങ ഇപ്പൊ ചെല്ലാൻ നിങ്ങൾ IVF പോകണം, ഇല്ലെങ്കിൽ നിങ്ങൾക്ക് നോർമൽ ആയിട്ട് നാച്ചുറൽ ആയിട്ട് ആക്കുക ആവില്ല അങ്ങനെ ആവുറ? അത് ചെന്നിട്ടെങ്കിൽ ഇപ്പൊ ഔട്ട് സൈഡിൽ എന്തായിട്ട് ചെന്നിട്ടെങ്കിൽ പത്തില് നിങ്ങൾ 1 yearല് പോ 2 yearല് പോ എന്തെങ്കിലും ഒരു പ്രോബ്ലം ഉണ്ടെ നിങ്ങൾക്ക് IVF സജസ്റ്റ് ആക്കും. അങ്ങനെ ഇവൻ നാച്ചുറൽ സമയത്ത് ട്രൈ ആക്കില്ല. ಸೊ അങ്ങനെ ഇത്ത് ലൈಕ್ IVF ಬ್ಯಾಡ್ ಆಪ್ಷನ್ಸ್ ಅಲ್ಲ, ಬಟ್ ಫಸ್ಟ್ ನಚ್ಚನೆ ಅಗೇನ್ ಅದು ಕೇಸಸ್ ಟು ಕೇಸಸ್ ಡಿಫರ್ ಆವು. ಎಪ್ಪ ನಿಂಗೆ IVF ಕರ್ತ್ರ ಎಪ್ಪ ಅಗೇನ್ ಎത്ര ಟೈಮ್ ಕೊಟ್ಟು ನ್ಯಾಚುರಲ್ ಕನ್ಸೆಪ್ಷನ್ ನಿಂಗೆ IVF ರೆಫರ್ ಆಗುಂಟು. ಬಟ್ ನಾ ಚೆಲ್ಲರೆ ನೀವು ಒಂದು ಚೆನ್ನ ಅಗೇನ್ നിങ്ങൾ കേസിനെ മേൽ ഡിപ്പെൻഡ്, നിങ്ങൾ എന്തൊരു പ്രോബ്ലം ഉണ്ട് അതിനെ മേൽ ഡിപ്പെൻഡ് ആവുന്നുണ്ട്. இப்போ ஒரு பெண்ணு சின்ன டீனேஜர் இப்போ ஒர்க்கா 1 monthல ഫ്ലോ എല്ലാം കറക്റ്റ് ഇക്കറ്, പിന്നെ ഒരു 4-5 monthക്ക് എന്തും പീരിയഡ്സ് ആവില്ല, പിന്നെ അഗെയിൻ അങ്ങനെ ആവും. അത് എന്തിട്ട് ഫോൾട്ട് ആയിട്ട് ഇക്കറ്? അത് ആക്ച്വലി ടീനേജേഴ്സ് ഗേൾസിൽ അത് നോർമൽ ಪ್ಯಾಟರ್ನ್ ಆಯ್ತು ಇಕ್ಕರು. ಅದು ಎಸ್ ಅದಂಕ್ ಫಸ್ಟ್ ಗಮನ ಅವರು പിന്നെ ಆಫ್ಟರ್ 1 year ಅದು ನಾರ್ಮಲ್ ಪ್ಯಾಟರ್ನ್ ಅದು ಇದು ರಿಟರ್ನ್ ಬಂದದ್ದು. പിന്നെ കുറെ ആൾക്ക് ഹെവി ഫ്ലോസ് ഇക്കറ്, എവറി മന്ത് ഹെവി ഫ്ലോ, അതും നോർമലാ? അതും നോർಮಲ್ ಐಟಿಕರ್. ಬಟ್ ಆ ಟೈಮಲ್ಲಿ ನಾವು ನೋಡ್ಕೊಂಡು ಬೇರೆ ಫ್ಯಾಕ್ಟರ್ಸ್ಗೂ ಅದು ಎಫೆಕ್ಟ್ ಆಗ್ತಿಲ್ಲ ಚೆನ್ನಾಗಿ. ಇಪ್ಪ ಲೈಕ್ ಇಪ್ಪ ಹೆವಿ ಬ್ಲೀಡಿಂಗ್ ಆಯಪ್ಪೋಲೇಮೆ ಅಂಗಲೋ ಹಿಮೋಗ್ಲೋಬಿನ್ ಡ್ರಾಪ್ ಆಯಂಬಂಡು, ಸೊ ವೀಕ್ನೆಸ್ ಅವ್ರು ಸಡನ್ ಆಗಿ ತಲೆ ತಿರ್ಗಿಕೊಳ್ಳೋ ಚಾನ್ಸ್ ಅಲ್ಲಿ ಇತ್ತು. ಸೊ ಆ ಪೀರಿಯಡ್ ಸೊ ಎಂದ್ರ ಬೇನು ಅದೆಲ್ಲ ಆಗಿತ್ತು, ಪ್ಲಸ್ ಹಿಮೋಗ್ಲೋಬಿನ್ ಡ್ರಾಪ್ ಆವತ್ತು ಪಲೆ ನೋಕಿ ಓಕೆ ಮ್ಯಾನೇಜ್ ಆಗ್ಬೋದು. ಬಟ್ ಇದೆಲ್ಲ ಟೆಂಪರರಿ ಐಟಿಕ್, ಆಫ್ಟರ್ ಸಮ್ ಟೈಮ್ ಅದೇ ಅದು ಕರೆಕ್ಟ್ ಟೈಮ್. ஒரு அட்வைஸ் நீங்க கப்பல் ஸ்ட்ரகிளிங் ஆக்குறாங்க கேந்திர ஒரு அட்வைஸ் கொடுக்கறாரு? ನಾನು ಲೈಕ್ ನಿಂಗೆ ಇಪ್ಪ ಆಲ್ರೆಡಿ ಪ್ರಾಬ್ಲಮ್ ಉಂಡು ಗೊತ್ತಿಂದಂಟೆ ಟ್ರೀಟ್ಮೆಂಟ್ ಡಿಲೇ ಹಾಕಂಡ ஒரு நல்ல ஃபர்டிலிட்டி கன்சல்டன்ட் இல்லை ஸ்பெஷலிஸ்ட் கன்சல்ட் ஆக்கி ட்ரீட்மெண்ட் எடுக்குರು. ಸೊ ಏನ ಕೇಸ್ ಟು ಕೇಸ್ ಲೈಕ್ ಡಿಪೆಂಡ್ ಅವರು ಲೈಕ್ ಏನು ಉಂಟು. ಆಚೆಲ್ಲರೂ ಆಯ್ತರ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಹಾಕರು. പിന്നെ കൊറിയ പേഷ്യൻസ് ഉള്ളാറ് ನಂಗೆಂದು ಟ್ರೀಟ್ಮೆಂಟ್ ಹಾಕಲ್ಲ ಅಲ್ಲ ತಂಡಪ್ಪ ತಂಡ ಚೆಲ್ಲಿಟ್ಟು ವಿಕ್ರಾರು. ಸೊ ನಾ ಚೆಲ್ಲರು ನಿಂಗ ಟ್ರೀಟ್ಮೆಂಟ್ ಟ್ರೈ ಹಾಕ್ರದ್ ಹಾಕರು. ಸೊ ಸೈಡ್ ಬೈ ನಿಂಗೆ ಎಪ್ಪ ಅವ್ರು ಅಪ್ಪ ಅವ್ರು ಉಂಟು. If I have PCOS before conceiving, and will it be after delivery the cyst will it be? ಓಕೆ ಕ್ವಶನ್ಸ್ ನ ಗೊತ್ತಾಯ್ತು. ಮೇ ಬಿ ಲೈಕ್ ನಿಂಗೆ ಕನ್ಸೀವಿಂಗ್ ಮುನ್ನೋನು PCOD ಇಶ್ಯೂಸ್ ಉಂಟಾಯಿಂಗ್ ಆಫ್ಟರ್ ಡೆಲಿವರಿ ಆ ಸೇಮ್ ಕಂಡೀಷನ್ ಸಿಸ್ಟ್ ಸೊ ಪಾಲಿಸಿಸ್ಟಿಕ್ ಕಂಡೀಷನ್ ಸಿಕ್ರಾನ್. ಅಗೇನ್ ಅದು ಡಿಪೆಂಡ್ಸ್ ಫ್ರಮ್ ಪೇಷಂಟ್ ಟು ಪೇಷಂಟ್. ಕೊರಿಯ ಪೇಷಂಟ್ ಕಂಪ್ಲೀಟ್ ಪೋಂಡು, ಬಟ್ ಅಗೇನ್ ಕೊರಿಯ ಪೇಷಂಟ್ಸ್ ಗೆಂದ್ರೆ ಅವರು ಫಾರ್ ಫ್ಯೂ ಮಂತ್ಸ್ 6 months to 1 year ಆ ಕಂಡೀಷನ್ಸ್ ಇಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಇರ್ತದೆ. ಆಫ್ಟರ್ 1 year ಸೇಮ್ ಕಂಡೀಷನ್ ಬರೋ ಚಾನ್ಸಸ್ ಉಂಟು. ಸೊ ನಿಂಗೆಂದ್ರೆ ಹಾಕೊಂಡು ಆಫ್ಟರ್ ಡೆಲಿವರಿ ನಿಂಗೆ ಲೈಫ್ ಸ್ಟೈಲ್ ಕರೆಕ್ಟ್ ಬೇಕು. ಸೊ ಲೈಫ್ ಸ್ಟೈಲ್ ಕರೆಕ್ಟ್ ಬೆಚ್ಚಂಗೆ ನಿಂಗೆ ಮೇ ಬಿ PCOD ನಿಂಗೆ ರಿಟರ್ನ್ ಇದು ಆವಲ್ಲ. ಬಟ್ ನೀವು ಲೈಫ್ ಸ್ಟೈಲ್ ಕರೆಕ್ಟ್ ಇಲ್ಲ అంటే ಆಫ್ಟರ್ 6 months to 1 year ಸೇಮ್ ಕಂಡೀಷನ್ಸ್ ನಿಂಗೆ ರಿಟರ್ನ್ ಬಂದು. ಓಕೆ, ಇದು ಮಕ್ಕಳಿಗೆಪ್ಪ நீங்க இப்ப சொன்னாரല്ലേ 4 to 6 years ಮಕ್ಕಳಿಗೂ ಪೀರಿಯಡ್ಸ್ ಅವರುಂಟು, ಅಪ್ಪ ಅಂಕ ಯಾರ ಎಂದ್ರು ಅಂಗಲ ನ್ಯೂಟ್ರಿಷನ್ ಫುಡ್ ಎಂದ್ರು ಯಾರ ಅಂಕ ಆಡ್ ಹಾಕೋನು? ನಾಚಲ್ರೆ ನಿಂಗ ಜಂಕ್ಸ್ ನೀವು ಅವಾಯ್ಡ್ ಹಾಕು. ಅದೇ ಜಂಕ್ಸ್ ಫುಲ್ ಅವಾಯ್ಡ್ ಆಯ್ತು, ಎಂದ್ರು ಆಡ್ ಹಾಕೋನು? ಆಡ್ ಹಾಕೊಂಡು ಚೆನ್ನಂಟಾಗಿ ನಿಂಗ ಪ್ರೋಟೀನ್ ಕಾರ್ಬ್ಸ್ ನಿಂದ ಯಾರು ಫೋಕಸ್ ಹಾಕರು, ಹೋಮ್ ಮೇಡ್ ಫುಡ್ ಕೊಡ್ಕರು. ಲೈಕ್ ಇಪ್ಪ ನಂಗೆಲ್ಲ ಸೊಸೈಟಿಲಿ ಎಂದ್ರು ಚೆನ್ನಂಟ ಈಗ ರೈಸ್ ಐಟಮ್ಸ್ ಯಾರ ಫೋಕಸ್ ಹಾಕರು. ಸೊ ನಾ ಪ್ರೋಟೀನ್ ಫಾರ್ ಎಕ್ಸಾಂಪಲ್ ರಾಗಿ, ಸೊ ಅಂಗಂತದೆಲ್ಲ ನೀವು ಇನ್ಕ್ಲೂಡ್ ಹಾಕರು. ಯಾರ ಕಾರ್ಬ್ಸಿಗೆ ಫೋಕಸ್ ಹಾಕಂಡ, ಸೊ ಮಿಕ್ಸ್ಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಸೊ ಅಂಗಂತದೆಲ್ಲ, ಸೊ ಅದಕ್ಕೆಲ್ಲ ಯಾರ ಫೋಕಸ್ ಹಾಕರು. ಮಕ್ಕಳಿಗೆ ಮಿಲ್ಕ್ ಕೊಡ್ಕೋಣ? ಇದೆಗೇನ್ 50-50% ಚೆಲ್ಲೋಗ. ಲೈಕ್ ಕೊರಿಯಾ ಪೀಡಿಯಾಟ್ರಿಷನ್ಸ್ ಎಲ್ಲರೂ
ಕೊಡ್ಕೋನು ಉಂಟು ಕೊರಿಯಾಲ್ ಕೊಡ್ಕೋ ತೀರಾ ಚೆಲ್ದಾರೆ ಚೆನ್ನಾಗಿ ಇಪ್ಪತ್ತು ಮಿಲ್ಕ್ ನಂಗೆ ಎಂದ್ರು ಇದಾಕ್ರಾರ್ ಗೊಂತಿಕ್ಕಿಲ್ಲ ಕೆಮಿಕಲ್ ಏನಿಕ್ ಸೊ ನಾನ್ ಚೆಲ್ರು ಟು ಅವಾಯ್ಡ್ ಬೆಟರ್ ಚೆನ್ನಾಗಿ ಇಪ್ಪತ್ತು ನಂಗೆ ಗೊತ್ತಿಲ್ಲ ಅಲ್ಲಿ ಸೋರ್ಸಸ್ ಬಂದುಂಟಲ್ಲ ಎಂಗನೆ ಹಂಗ ಇದಾಕ್ರಾರುಂಟು ಬಟ್ ಮಿಲ್ಕ್ ಎಂದ್ರೆಲ್ಲ ಕ್ಯಾಲ್ಸಿಯಂ ಕ್ವಾಲಿಟೀಸ್ ಉಂಟು ಅದೆಲ್ಲ ಬೇರೆ ಫುಡ್ ಉಂಟಿಟ್ರು ಚಂದಂಟ ಮಕಾನ ಲೋಟಸ್ ಸೀಡ್ അതിലെಲ್ಲ ರಿಚ್ ಇನ್ ಕ್ಯಾಲ್ಸಿಯಂ ಅಲ್ಲಿ ಸೊ ಅದು ನೀವು ಕೊಡ್ಕೊರು ಇದು ಬೇಡ ಚೆನ್ನಾಗಿ ಎಲ್ಲ ಮಕ್ಕ ಪಾಸಿಟಿವ್ ಆയിട്ട് ರೆಸ್ಪಾಂಡ್ ಆಗ್ತಿಲ್ಲ ಮಿಲ್ಕ್ இது இப்ப நீங்க மக்கானா சொன்னார்ல அது நாங்க டெய்லி மக்க கொடுக்கமா ಎಸ್ ಕೊಡ್ಕ டெய்லி கொடுக்க ஓகே இது ஆல்ரெடி ரொம்ப லேட் ஆயிடுது நீங்க எந்த ಕ್ವೆಶನ್ಸ್ ಹೆಂಗೆ ಕಮೆಂಟ್ಸ್ ಇಡೋರು ಇಪ್ಪ ನಂಗೆ ஒரு 2 minutes ವೈಂಡ್ ಅಪ್ ಆಗ್ತಾ ಆಲ್ರೆಡಿ ನಿಂಗೆಲ್ಲ ಸುಮ್ಮ ಟೈಮ್ போய் ಓಕೆ ನೋ ಪ್ರಾಬ್ಲಮ್ I get my periods only once or twice a year. Can I be anemic or does low hemoglobin or low B12 or low D3 level contribute to hormone imbalance? So once or twice in a year periods ಅವರು ಸೊ ಒನ್ಸ್ ಆರ್ ಟ್ವೈಸ್ ಇನ್ ಇಯರ್ ಉಂಟು ಅಂಬತ್ತು ನಾನು ಫಸ್ಟ್ ಸಜೆಸ್ಟ್ ಹಾಕಿದ್ರೆ ನೀವು ಸ್ಕ್ಯಾನಿಂಗ್ ಹಾಕುದು ಎಂದಿಗೆ ಲಿಂಕ್ ಡಿಲೇ ಅವರು ಉಂಟು ಎಂದು ರೀಸನ್ ಉಂಟು ಅದ್ರಲ್ಲಿ ಪಿನ್ನೆ ನಿಗಲು ಹಿಮೋಗ್ಲೋಬಿನ್ ಫ್ಯಾಕ್ಟರ್ಸ್ ಇಲ್ಲ ಬ್ಯಾಡ್ ಹಾರ್ಮೋನಲ್ ಫ್ಯಾಕ್ಟರ್ಸ್ ನಿಂಕು ನೋಕ ಸ್ಕ್ಯಾನಿಂಗ್ ಪ್ರಿಫರೆನ್ಸ್ ഉണ്ട് പിന്നെ ഇത് ഡ്രിങ്ക് ആക്കാറല്ലേ ഇപ്പൊ ജീര സീഡ് ಜೀರಾ ಅಥವಾ ವಾಟರ್ ಪಿನೆ ಎಲ್ಲ ಕ್ಯೂಮೀನ್ ಅದೆಲ್ಲ ಇಟ್ಟಿತ್ತು ಅದು ನಂಗ ಬಾಡಿ ಯಾರ ಹೀಟ್ ಹಾಕ್ರ ಚೆನ್ನಾಗಿ ಅದಂಗ ಡೈಲಿ ರೆಗ್ಯುಲರ್ ಐತೆ ಎಡ್ಕಮ್ಮ ಡೈಲಿ ರೆಗ್ಯುಲರ್ ಐತೆ ಎಡ್ಕ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಅದು ನಂಗ ಮಾರ್ನಿಂಗ್ ಎಡ್ಕರದ್ನೆಲ್ಲ ಬೆನಿಫಿಟ್ ಅಲ್ಲ ನೈಟ್ ನಾನ್ ಪ್ರಿಫರ್ ಹಾಕ್ರು ಎಟ್ ಎಂಟಿ ಸ್ಟಮಕ್ ಮಾರ್ನಿಂಗ್ ಎಂಟಿ ಸ್ಟಮಕ್ ಓಕೆ ಆಯ್ತದೆ PCOD lady after having a C-section did not get periods for 1 year. What might be the reason? Again, adu normal Korea patient to not get periods up to 1 year. But again, nanendra chalrachani just scanning work haki nokuru maybe PCOS issues again return bantikra chances ikkuntu. How to calculate ovulation day in irregular periods? ಅದೇ ಉಳ್ಳ ಅದು ಚಾಲೆಂಜಿಂಗ್ ಲೈಕ್ ಓವ್ಯುಲೇಷನ್ ಇನ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅದಕ್ಕೆ ಲೈಕ್ ಓವ್ಯುಲೇಷನ್ ಕಿಟ್ ಎಲ್ಲ ಬಂದು ಅಗೇನ್ ಅದರ ಮೇಲೆ ಡಿಪೆಂಡ್ ಐತಿ ಇಕ್ಕೊಂಡ ಬಟ್ ಅಗೇನ್ ಫಾಲಿಕ್ಯುಲರ್ ಸ್ಟಡಿ ಸ್ಕ್ಯಾನಿಂಗ್ ಹಾಕಿ ಗೊಂತವ್ರು ಬಟ್ ಅಗೇನ್ ಅದ್ ಹೇಳ್ಬಿಟ್ಟದು ಲೈಕ್ ಆಗ ನಿಂಗೆ ಯಪ್ಪ ನಿಂಗೆ ಪ್ರಿಫರ್ಡ್ ಹಾಕ್ರಾರಂಟ್ ಸ್ಕ್ಯಾನಿಂಗ್ಸ್ ಎಲ್ಲ ಹೋಮ್ ರೆಮಿಡೀಸ್ ಉಂಡಾ ರೆಗ್ಯುಲರ್ ಪೀರಿಯಡ್ಸ್ ಅವಕು again it depends from case to case like a conditions endro home remedies untu ಅಲ್ಲ ಇಪ್ಪ ನಾರ್ಮಲ್ ಐತೆ ಆರೋಗ್ಯ ಎಡ್ಕ time yes ನಿಂಗೆ ಜೀರಾ ವಾಟರ್ ಫೆನಲ್ ಸೀಡ್ ಜೀರಾ ಫೆನಲ್ ಸೀಡ್ ಪ್ಲಸ್ ಹಾಫ್ ಇಂಚ್ ಜಿಂಜರ್ ಪೀಲ್ಡ್ ಪಿನ ಕ್ರಸ್ಟ್ ಅದಿಟ್ಟಿತ್ತು 2 glass of water ಬಾಯ್ಲ್ ಹಾಕಿಟ್ಟು ಅದ್ರ 1 glass ರೆಡ್ಯೂಸ್ ಹಾಕರು ಡೈಲಿ ಎಂಟಿ ಸ್ಟಮಕ್ ಕುಡಿಕೋನು ಇದ್ರಲ್ಲಿ ಕೊರಿಯಾಂಡರ್ ಪೀರಿಯಡ್ಸ್ ರೆಗ್ಯುಲರ್ ಆಗುದು ಬಟ್ ಎಲ್ಲಾರ್ಗು ಇದು ಸೂಟ್ ಆಗಲ್ಲ ಈ ಹೋಮ್ ರೆಮಿಡೀಸ್ ಬಿಟ್ಟು ಮ್ಯಾರೇಜ್ ನಾನು ಎಪ್ಪ ಅದ್ರ ಫುಡ್ ಹಾಕಿ ಅಲ್ಲೇ ಡಾಕ್ಟರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಫ್ರಾನ್ ಏನೋ ಪ್ರೀಶಿಯಸ್ ಟೈಮ್ ಇರ್ತಿತ್ತು ನಿಂಗೆ ಇಂದು ಬಂತು ಎಲ್ಲಾರ ಕ್ವೆಶನ್ಸುം ಆನ್ಸರ್ ಹಾಕ್ಯಾರ ಎಲ್ಲಾರ್ಗು ಅವ್ರು ಹೋಪ್ ಕಿಟ್ಟಿತ್ತು പിന്നെ ನೀಗ 30 minutes ಅಂತ ಯಾರಮೇ ಇಂದು ನಂಗಾಯ್ತು 45 minutes ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು പിന്നെ ನಿಂಗೆ ಡಾಕ್ಟರ್ ಕನ್ಸಲ್ಟೇಷನ್ ಹಾಕೋಗ್ಬೇ ನಿಂಗೆ ನಿಂಗ ಐಮರೋ ಟ್ಯಾಗ್ ಹಾಕ್ರ ಡಾಕ್ಟರ್ ಅಫ್ರಾನ್ ಇನ್ಸ್ಟಾಗ್ರಾಮ್ ಪೇಜ್ ಉಂಡು പിന്നെ ಪರ್ಸನಲ್ ಆಯ್ತು ಪೋಂಡೆಂಗ್ ಕನ್ಸಲ್ಟ್ ಹಾಕ್ರೆಂಗ್ ನಿಂಗ ಬ್ಯಾಂಗ್ಳೂರ್ಲು ಓಡೆ ಆಯುರ್ನೆಸ್ ಕ್ಲಿನಿಕ್ ಫ್ರೇಸರ್ ಟೌನ್ ಇಲ್ಲಿಂಗ ಆನ್ಲೈನ್ ಕನ್ಸಲ್ಟೇಷನ್ ಇನ್ಶಾಅಲ್ಲಾ ಅಸ್ಸಲಾಮು ಅಲೈಕುಂ ಥ್ಯಾಂಕ್ ಯು